ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಹಳ್ಳಿಲ್ ನೋಡಿದೆ ತಕ್ಷಣ ಅಂದರೆ ಕೂತ್ಕೊಟ್ಟ ತಕ್ಷಣ ಹಳ್ಳಿಲ್ ಕಾಣಿಸ್ತು. ಯಾರು ದುಡ್ಡು ಕೊಡ್ತಾರೆ ಗೊತ್ತಿಲ್ಲ. ಎನಿ ಹೌ ವೆಲ್ಕಮ್ ಬ್ಯಾಕ್. ಕಾಫಿ ಟೀ ಕಷಾಯ ಎಲ್ಲರದು ಆಯಿತಾ? ನಂದು ಮಿಲ್ಕ್ ಕಾಫಿ ಕೊಟ್ಬಿಟ್ಟೆ ನಾನು ಟೈಮಲ್ಲಿ. ಅದಕ್ಕೆ ಹೀಗೆ ಹಿಡ್ಕೊಂಡು ನಾನು ಬ್ಲಾಗ್ ಮಾಡ್ಕೊಂಡ್ಬರೋಣ ಅಂತ ಸ್ಟಾರ್ಟ್ ಮಾಡಿದೆ ಗೈಸ್. ಎಲ್ಲರಿಗೂ ಬೆಳಗಿನ ಶುಭೋದಯ. ನಿಮ್ಮ ದಿನ ಸುಂದರವಾಗಿರಲಿ. ಇವತ್ತೇನೋ ಖುಷಿಯಾಗಿದ್ದೀನಿ, ಗೊತ್ತಿಲ್ಲ ಏನಕ್ಕಂತ. ಒಂದು ಸ್ವಲ್ಪ ಅಂದರೆ ಮನಸ್ಸಿಂದ ಖುಷಿ ಇದ್ದೀನಿ, ಗೊತ್ತಿಲ್ಲ ಗೈಸ್, ಸೀರಿಯಸ್ಲಿ ಗೊತ್ತಿಲ್ಲ ನನಗೆ ಏನಕ್ಕಂತ. ಐ ಆಮ್ ಹ್ಯಾಪಿ, ಐ ಆಮ್ ಫೀಲಿಂಗ್ ಹ್ಯಾಪಿ. ಇವತ್ತು ಸ್ಯಾಟರ್ಡೇ ಅಲ್ಲ, ಲಾಸ್ಟ್ ಡೇ ಆಫ್ ವರ್ಕ್ ಅಂತ ಹೇಳೋಕ್ಕೆ. ಯಾವ ವಾರ ಗೈಸ್? ಇವತ್ತು ಬುಧವಾರ ವೆನ್ಸ್ಡೇ ಇವತ್ತು. ಇನ್ನು 3 ಡೇಸ್ ವರ್ಕ್ ಮಾಡಬೇಕು. ಇವತ್ತು ಎದ್ದೇಳೋಕ್ಕೆ ಆಗ್ತಿರಲಿಲ್ಲ. ಅಂದರೆ ಎದ್ದಿದ್ದೆ ನಾನು, ಬಟ್ ಐ ಕಾಂಟ್ ವೇಕಪ್ ಅಂತ. ಏನಂದರೆ ಮಲ್ಕೊಂಡಾಗ ಹಾಗೆ ಇರೋಣ ಅನಿಸ್ತಿತ್ತು, ಎದ್ದೇಳೋಕ್ಕೆ ಆಗ್ತಾ ಇರಲಿಲ್ಲ. ಅದು ಕಷ್ಟಪಟ್ಟು ಎದ್ದು, ಇಷ್ಟಪಟ್ಟಂತಲ್ಲ ಕಷ್ಟಪಟ್ಟಿದ್ದೀನಿ. ರೇಷನ್ ಗೊತ್ತಾ, ಟ್ಯಾಬ್ಲೆಟ್ಸ್ ತೊಗೊಂಡು ನನಗೆ ಸುಸ್ತಾಗುತ್ತೆ ಮತ್ತು ಎದ್ದೇಳೋಕ್ಕಾಗಲ್ಲ ಅರ್ಲಿ ಮಾರ್ನಿಂಗ್ಸು. ಸೊ ಅದಕ್ಕೆ ಅಷ್ಟೇ. ಒಂದು ಸ್ವಲ್ಪ ಕೋಲ್ಡ್ ಇದೆಲ್ಲ ಆಗಿತ್ತಲ್ಲ, ಇವಾಗ ಓಕೆ, ಐ ಆಮ್ ಫೀಲಿಂಗ್ ಫೈನ್. ಟ್ಯಾಬ್ಲೆಟ್ಸ್ ತೊಗೊಂಡಿರೋದ್ರಿಂದ ಐ ಆಮ್ ಕಂಪ್ಲೀಟ್ಲಿ ಫೈನ್. 95% ಓಕೆ. ಇನ್ನು 5% ಒಂಚೂರು ಐಸ್ ಇರೋದಷ್ಟೇ. ಯಾ ರೆಡಿ ಆಗ್ಬೇಕು ನೆಕ್ಸ್ಟ್ ವೀಕಷ್ಟರಲ್ಲಿ. ಶಾಪಿಂಗ್ ಹೋಗ್ಬೇಕು ಗೈಸ್. ಮತ್ತೆ ಶಾಪಿಂಗ್ ಅಂತ ಹೇಳ್ತಿರ್ತೇನೆ ಅನಿಸುತ್ತೆ. ನನಗೆ ಶಾಪಿಂಗ್ ಅಂದರೆ ತುಂಬ ಇಷ್ಟ. ಹೋಗೋಣ ಶಾಪಿಂಗಿಗೆ, ಸಂಡೇ ಆದರೆ ಹೋಗೋಣ. ಇಲ್ಲ ಅಂತ ಹೇಳಿದ್ರೆ ಸಂಡೇ ಒಂದಿನ ಸಿಗುತ್ತೆ ರೆಸ್ಟ್ ಮಾಡೋಕ್ಕೆ. ನೋಡೋಣ ಏನು ಮಾಡೋದಂತ. ಓಕೆನಾ ಗೈಸ್? ನಿಮ್ಗೆ ಅಪ್ಡೇಟ್ ಸಿಗುತ್ತೆ ಎನಿ ಹೌ. ಯಾ ಎಲ್ಲರೂ ರೆಡಿ ಆದ್ರೆ ಗೈಸ್ ಹೊರಡೋಣ. ಇವಾಗ ಟೈಮ್ ಆಯಿತು 1 minute 26 seconds ಆಗಿದೆ. ಕ್ಲಿಪ್ಪಿಂಗ್ ಸ್ಟಾರ್ಟ್ ಮಾಡಿ ಸಾಕು ಅನಿಸುತ್ತೆ. ಬೆಳಗಿನ ಕ್ಲಿಪ್ಪಿಂಗ್ಸ್ ಹೊರಡೋಣ ಇವಾಗ. ಓಕೆ, ಸ್ವಲ್ಪ ಡಿಯೋ ಅದು ಇದೆಲ್ಲ ಹಾಕ್ಕೊಂಡು ಹೊರಡೋಣ. ಲೆಟ್ಸ್ ಗೋ. ಚಲೋ ಗೈಸ್. ಗೈಸ್ ವೆಲ್ಕಮ್ ಬ್ಯಾಕ್. ನಾನು ನೋಸ್ಪೆನ್ ನೋಡಿಸ್ತಾ ಇದ್ದೀನಿ ನೋಡಿ ಗೈಸ್. ಇವಾಗ ಮನೆಗೆ ಬಂದೆ ನಾನು ಗೈಸ್. ಒಂದು ಮೇನ್ ರೋಡಲ್ಲಿ ಅಂದರೆ ಅಡ್ರೆಸ್ ಹೇಳಲ್ಲ. ಗೈಸ್ ಫೋನ್ ಕೆಳಗೆ ಹೋಗ್ತಾ ಇದ್ದೀನಿ, ಸಿಂಗ್ ಅಂತ ಕೆಳಗೋಯ್ತು ಫ್ರೇಮ್. ಗೈಸ್ ನಾನು ಹೇಳೋ ಥರ ಇನ್ನೂ ಸಹ ಹೋಗಿದಂತೆ, ಹೊಸ ತೊಗೊಬೇಕಿದ್ದು ಗೈಸ್. ಬರಬೇಕಾದ್ರೆ ಬಸ್ದು ಆ್ಯಕ್ಚುಲಿ ನಾನು ನೀಟಾಗಿ ನೋಡಿಲ್ಲ ಕ್ಲಿಪ್ಪಿಂಗ್ಸ್. ನೀವು ನೋಡಿ, ಬ್ರೇಕು ಫೇಲ್ ಆಗಿ ಅದು ಡಿವೈಡ್ರ್ ಮೇಲೆ ಹೋಗಿರೋದು. ಸದ್ಯ ಯಾರಿಗೂ ಗೊತ್ತಿಲ್ಲ, ಯಾರೂ ಸಿಕ್ಕಾಕೊಂಡಿಲ್ಲ ಅಲ್ಲಿ. ಇಲ್ಲಾಂದರೆ ಹಿಂಗೆ ಅದು ಏನು ಗಾಡಿಗಳು ಓಡಿಸ್ತಾರೋ ಗೈಸ್ ಗೊತ್ತಾಗಲ್ವಾ? ಅದು ಬ್ರೇಕ್ ಫೇಲ್ ಆಗಿದೆಯಾ, ಬ್ರೇಕ್ ಕರೆಕ್ಟಾಗಿದೆಯಾ? ನನಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಬಿಕಾಸ್ ನಾನು ಇವಾಗ ರೀಸೆಂಟಾಗಿ ಕಲ್ತಿರೋದು 2 wheeler ಓಡಿಸೋದು. ಕಾರ್ ಆಫ್ ಕೋರ್ಸ್ ಬರುತ್ತೆ, ಬಟ್ ಗೊತ್ತಾಗ್ಬಿಡುತ್ತೆ ಅನಿಸುತ್ತೆ ಬ್ರೇಕ್ ಫೇಲ್ ಆದರೆ. ಅಂದರೆ ಏನು ಹೇಳ್ತಾರೆ, ಮುಂಚೆನೇ ಗೊತ್ತಾಗುತ್ತೆ ತಾನೇ. ಆದರೂ ಏನಕ್ಕೆ ಗಾಡಿಗಳು ಎತ್ಕೊಂಡ್ಬರ್ತಾರೆ ಗೊತ್ತಿಲ್ಲ. ಗೈಸ್ ನಾನು ಕಾರ್ ಓಡ್ಸೋಕ್ಕೂ ಬರುತ್ತೆ ಗೊತ್ತಾ. DL ಇಲ್ಲ ಅಷ್ಟೇ, ಬಟ್ DL ತೊಗೊತೀನಿ, ಇಸ್ಕೊಬೇಕು. ನೋಡೋಣ, ಅಪ್ಲೈ ಮಾಡ್ಕೊಬೇಕು. ರಜಾ ತೊಗೊಂಡಿಲ್ಲ ನಾನು. 3 days ರಜಾ ಹಾಕ್ಕೊಬೇಕು ಅಂದ್ಕೊಂಡಿದ್ದೀನಿ ಫಾರ್ ಇವೆಂಟ್. ಏನ ಗೈಸ್, ಗೃಹ ಪ್ರವೇಶ ನಮ್ಮನೆದು. ಬನ್ನಿ ಎಲ್ಲರೂ, ಓಕೆನಾ ಗೈಸ್? ಇವಾಗ ಅಪ್ಡೇಟ್ಸ್ ನೋಡ್ಕೊಂಬರೋಣ. ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಏನಂತ ಹೇಳಿದ್ರೆ, ನಾನು 2 new likes. ಗೈಸ್ ಬರೇ ಇನ್ಸ್ಟಾಗ್ರಾಮ್ದೇ ಬಂದಿದೆ ನೋಡಿ. 5 new likes, ನ್ಯೂ ಫಾಲೋವರ್. ಗೈಸ್ ಯಾರೋ ನ್ಯೂ ಫಾಲೋವರ್ ಇದ್ದಾರೆ. ವೇಟ್ ಲೆಟ್ ಮಿ ಚೆಕ್. ನ್ಯೂ ಫಾಲೋವರ್ ಏನರಲ್ಲಿ? ಇನ್ಸ್ಟಾಗ್ರಾಮ ಅಥವಾ ಯೂಟ್ಯೂಬಾಗಿ ಗೊತ್ತಿಲ್ಲ ಗೈಸ್. ಮೂಗ್ಬಿಟ್ಟು ನಾನು ರೀಲಲ್ಲ, ಯೂಟ್ಯೂಬ್ ವಿಡಿಯೋ ನಾನು ಹಾಕಿ ನೆನ್ನೆ ಹಾಕಿರೋದು. ಯೂಶಲಿ ನಂದು 40-50 ಇದಿಷ್ಟೇ ರೇಂಜ್ ಹೋಗುತ್ತೆ. ಬಟ್ ನೋಸ್ಪಿಂದು ಬೆಳಗ್ಗೆ ಎದ್ದು ನೋಡ್ತೀನಿ 90+ ಹೊಟ್ಟೋಗಿದೆ. ನನಗೆ ಫುಲ್ ಖುಷಿಯಾಗೋಯ್ತು. ಆಮೇಲೆ ಇನ್ಸ್ಟಾಗ್ರಾಮ್ನಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾಯಿದೆ ರೆಸ್ಪಾನ್ಸ್. ನಾನು ಅದಕ್ಕೆ ಅದನ್ನು ಮತ್ತೆ ರೀಪೋಸ್ಟ್ ಮಾಡಿದ್ದೀನಿ. ಇದರಲ್ಲಿ ಸ್ಟೋರೀಸಲ್ಲೂ ಅಷ್ಟೇ, ಸ್ಟೋರಿನಲ್ಲೇ ಹಾಕಿರೋದು. ಮತ್ತು ಅದು ಲಿಂಕೆಲ್ಲ ಹಾಕಿದ್ದೀನಿ, ಯೂಟ್ಯೂಬ್ದು ರೀಲ್ ಕೂಡ ಹಾಕಿದ್ದೀನಿ. ಮತ್ತು ಎಲಿಫೆಂಟ್ದು ಇವಾಗ ಆ್ಯಕ್ಚುಲಿ ನಾನು ಜಸ್ಟು ಬಸ್ಸಲ್ಲಿ ಬರಬೇಕಾದ್ರೆ ಎಡಿಟ್ ಮಾಡಿಕೊಂಡು ಹಾಕಿದ್ದು. ಬಿಕಾಸ್ 2 to 3 minutes ಅಷ್ಟೇ 500+ ವ್ಯೂಸ್ ಹೊಟ್ಟೋಗಿದೆ. ನಂಗೆ ಫುಲ್ ಖುಷಿ ಆಗೋಯ್ತು.
ನಂಗೆ ಎಲಿಫೆಂಟ್ ನೋಡ್ಬೇಕಂದಾಗ ಎಲ್ಲರೂ ಅದು ವೀಡಿಯೋ ನೋಡ್ಕೊಬೋದು. ಚೆನ್ನಾಗಿ ಬಂದಿದೆ ಅದು ವೀಡಿಯೋ. ನಂಗೆ ತುಂಬ ಇಷ್ಟ ಗೈಸ್ ಎಲಿಫೆಂಟ್ಸ್ ಅಂದರೆ ಸಕ್ಕತ್ ಇಷ್ಟ. ನನ್ನ ಜೀವ, ನನ್ನ ಪ್ರಾಣ ಎಲಿಫೆಂಟ್ಸು. ನನಗೆ ಅಷ್ಟು ಖುಷಿ ಆಗುತ್ತೆ ಎಲಿಫೆಂಟ್ಸ್ ನೋಡಿದ್ರೆ. ಇವಾಗ ನನ್ನ ಆರಾಮಾಗಿ ನಂಗೆ ಎಲಿಫೆಂಟ್ಸ್ ನೋಡ್ಬೇಕಂದಾಗ ನಂಗೆ ಆ ವಿಡಿಯೋ ನೋಡಿದ್ರೆ ಖುಷಿ ಆಗುತ್ತೆ. ಸೊ ಯಾ, ಅದು ಕೂಡ ಹೋಯ್ತಲ್ವ ಚೆನ್ನಾಗಿ. 500+ ಹೊಟ್ಟೋಗಿದೆ ಹಾಕಿ 2 to 3 ಮಿನಿಟ್ಸ್ಗೆ. ಅದಕ್ಕೆ ತುಂಬ ಖುಷಿಯಾಗೋಯ್ತು ನನಗೆ. 601 ಇದೆ ಇವಾಗ. ನೋಡ್ಸ್ಲಾ ನಿಮಗೆ ಬೇಕಿದ್ರೆ 601 ಇಲ್ಲ ಕಾಣಿಸುತ್ತೆ, ನನಗೆ ಗೊತ್ತಿಲ್ಲ. ಇಲ್ಲಿದೆ ನೋಡಿ 601. ನೋಸ್ ಪಿಂದು ಅಷ್ಟೇ, ಇನ್ನೇನು 3K ರೀಚ್ ಆಗಿಬಿಡುತ್ತದು. ನೆನ್ನೆ ಹಾಕಿರೋದು. ಬಟ್ ಯಾ, ನೋಡೋಣ ಗೈಸ್. ಇನ್ಸ್ಟಾಗ್ರಾಮ್ದು ಅನಾಲಿಟಿಕ್ಸ್ ಬೇರೆ ಥರ ಫುಲ್ ಹೈಪೋಟ್ ಹೋಗುತ್ತೆ. ಒಂದ್ಸಲ ಫುಲ್ ಕೆಳಗೆ ಬರುತ್ತೆ. ನಂದು ಆ್ಯಕ್ಚುಲಿ 3K ಆಗಿತ್ತಲ್ಲ, ಇವಾಗ 2999 ಇದ್ದಾರೆ. ನೋಡೋಣ ಅದು ಯಾವಾಗ ಹೋಗ್ತಾರೆ ಅಂತ. ಹಾಂ ಗೈಸ್, ದಿಸ್ ಇಸ್ ಅಬೌಟ್ ದ ಅಪ್ಡೇಟ್ಸ್. ಇದು ಯೂಟ್ಯೂಬ್ದು. 1 ನಿಮಿಷ ಇರಿ, ಹೇಳ್ತೀನಿ. ನಿನ್ನೆ 70 ಇತ್ತಲ್ವ ಗೈಸ್ ವಾಚ್ ಟೈಮ್. ಇವತ್ತು 74.1 ಇದೆ. ವ್ಯೂಸ್ ಬಂದು 8.2K. ಗೈಸ್ ಯಾರು ಇಬ್ಬರು ಸಬ್ಸ್ಕ್ರೈಬರ್ ಆಗಿದ್ದಾರೆ, ಗೊತ್ತಿಲ್ಲ ಯಾರಂತ. ಹೆಸರು ಬಂದಿಲ್ಲ ಗೈಸ್. ಸೊ ನಾನು ಹೇಳೋಕ್ಕಾಗಲ್ಲ, ಬಿಕಾಸ್ ನನಗೆ ಗೊತ್ತಿಲ್ಲ. ಸಮಥಿಂಗ್ ನಾಟ್ ರೈಟ್. ಏಕೆ ಸಮಥಿಂಗ್ ನಾಟ್ ರೈಟ್ ಅಂತ ಬರ್ತಾಯಿದೆ ಗೈಸ್. ಏನು ಬಟ್ ಅದನ್ನ ಇದು ನೋಡೋಕ್ಕಾಗ್ತಿಲ್ಲ ನಾನು. ಓಕೆ, ಯೂಟ್ಯೂಬ್ ಆ್ಯಪಲ್ಲ ನೋಡೋಣ. ಸೊ ಮೂಗ್ಬಡ್ಡು 120 ವ್ಯೂಸ್ ಆಗಿದೆ ಗೈಸ್. ಆ್ಯಕ್ಚುಲಿ 100 ಕ್ರಾಸ್ ಆಗಬೇಕಂದ್ರೆ ನನಗೆ ಇಟ್ ವಿಲ್ ಟೇಕ್ 5 ಡೇಸು. ಬಟ್ ನೆನ್ನೆ ಹಾಕಿರೋದು ಟಚ್ ಬಿಟ್ 120 ಹೋಗಿದೆ. ನಂಗೆ ಖುಷಿ ಆಗೋಯ್ತು. ಓಕೆ ಅನಾಲಿಟಿಕ್ಸ್ ವರ್ಕ್ ಆಗ್ತಾಯಿದೆ ಅಂತ. ಮತ್ತು ಇನ್ನೊಂದು ವೀಡಿಯೋನ ಅಷ್ಟು, ಅದು 120 ಹೋಗಿದೆ. ಗೇಮ್ ಚಾಲೆಂಜ್ ಅಂತ ಹಿಂಗೆ ಹಾಕಿದ್ದೀನಿ ಅದೊಂದು. ಓಕೆ ಒಂದು ವೀಡಿಯೋ ಹೈಪ್ ಆಗುತ್ತೆ ಗೈಸ್ ಈ ಥರ. ಅದು ಯಾವಾಗ ಅಂತ ನನಗೆ ಗೊತ್ತಿಲ್ಲ. ಸೊ ನೀವು ಇರ್ತೀರಲ್ಲ, ವಿಟ್ನೆಸ್ ಮಾಡ್ತೀರಾ. ನೋಡೋಣ ಅವಾಗ ಯಾವ ವೀಡಿಯೋ ನನ್ನ ಹೈಪ್ ಹೋಗುತ್ತೆ ಅಂತ. ಗೈಸ್ ನೀವು ಬರೋಷ್ಟು ಫ್ರೇಮ್ ಸರಿ ಮಾಡ್ಕೊಂಡ್ಬಿಟ್ಟೆ ನಾನು. ಅದು ಲೂಸ್ ಆಗೋಗಿದೆ ಗೈಸ್. ಅದು ಕೆಳಗಡೆ ಇದು ಸ್ಟೆಮ್ ಇರುತ್ತಲ್ಲ, ಸ್ವಲ್ಪ ಲೂಸ್ ಆಗಿದೆ. ಹೊಸ ತೊಗೊಬೇಕು. ನೋಡೋಣ, ನಾನು ಬ್ಯಾಂಗ್ಳೂರಿಗೆ ಹೋದರೆ ಇನ್ ಕೇಸ್ ತೊಗೊತೀನಿ. ಅಂತ ಹೇಳಿದ್ರೆ ಗೈಸ್ ನಂಗೆ ಆನ್ಲೈನ್ ಆರ್ಡರ್ ಹಾಕೋಕ್ಕೂ ಭಯ, ಏನಾದರೂ ಸ್ವಲ್ಪ ಡ್ಯಾಮೇಜ್ ಆಗಿ ಅದು ಇದು ಆಗಿದ್ರೆ ಅಂತ. ಬಟ್ ನಾನು ಮೈಕ್ ತೊಗೊಂಡಿದ್ದಲ್ವ, ಇದೆಲ್ಲ ಅಲ್ಲೇ ಹೋಗಿ ತೊಗೊಂಡೆ. ಮೈಕು, ಲೈಟ್ಸ್, ವಾಟೆವರ್ ಗೈಸ್. ಎಷ್ಟೊಂದು ನಾನು ಯೂಸೇ ಮಾಡ್ತಾಯಿಲ್ಲ. ಪ್ರಾಪ್ಸ್ ಎಲ್ಲ ಹಾಗೆ ಇದೆ. ಎಲ್ಲ ಪಟಾಕಿ ಹೊಡಿತಾ ಇದ್ದಾರೆ ಗೈಸ್. ಕ್ರಿಕೆಟ್ RCB ವಿದ್ಯೆ ಇವತ್ತು. ನೀವು RCB ಬೆನ್ ಹಾಕಿದ್ರೆ ಬೆನ್ RCB ಅಂತ. ಗೈಸ್ ಇವತ್ತು ಬೆಳಗ್ಗೆ ಲೇಟಾಗಿ ಹೋಗಿದ್ದೀನಿ ನಾನು. ಬಸ್ ಕೆಟ್ಟೋಗಿತ್ತು ಆ್ಯಕ್ಚುಲಿ. ಎಲ್ಲಿ ಗೊತ್ತಾ, ಕುಂಬಳಗೂಡು ಹತ್ರ. ಅದಕ್ಕೆ ಆಮೇಲೆ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ. 10:45 ಹೋಗಿದ್ದೀನಿ ಆಫೀಸಿಗೆ ಗೈಸ್. ಇವತ್ತು ಲೇಟಾಗಿ ಹೋಗಿತ್ತು, ವರ್ಕು ಸ್ವಲ್ಪ ಇತ್ತು. ಸೊ ಅದಕ್ಕೆ. ನಿಮ್ದೆಲ್ಲ ಹೇಗಿತ್ತು ಗೈಸ್ ಕೆಲಸ? ನೀವೆಲ್ಲ ಕರೆಕ್ಟ್ ಟೈಮ್ಗೆ ಹೋಗ್ತಾ ಇದ್ದೀರಾ ಆಫೀಸಿಗೆ? ಇಲ್ಲ ಲೇಟಾಗಿ ಹೋಗ್ತಾ ಇದ್ದೀರಾ? ಬೇಗ ಅಂತೂ ಹೋಗಲ್ಲ. ಹೋದರೆ ಆನ್ ಟೈಮ್ ಹೋಗ್ತೀರಾ, ಇಲ್ಲ ಅಂತ ಹೇಳಿದ್ರೆ ಲೇಟಾಗಿ ಹೋಗ್ತೀರಾ. ಇಲ್ಲಿ ಎಲಿಫೆಂಟ್ ನೋಡೋದು ನಂಗೆ ಖುಷಿ ಆಗ್ತಾ ಇದೆ ಇವಾಗ ಗೈಸ್. ಇವತ್ತು ನಾನು ಅದು ರೀಲ್ ಮಾಡಿದೆ ಅಲ್ವಾ, ಅದೇ ಬರುತ್ತೆ. ಆನೆ ಬಂತಂದಾನೆ ಅಂತ ಆ ಸಾಂಗ್. ನಂಗೆ ಗೊತ್ತಿಲ್ಲ ಏನಕ್ಕೆ ಅದು ಸಡನ್ನಾಗಿ ಫ್ಲಾಶ್ ಆಯ್ತಂತ. ಸೂರ್ಯವಂಶ ಮೂವಿದು ಅನ್ಸುತ್ತೆ. ಹೌದು, ಅದ್ರದ್ದೇ ಸಡನ್ನಾಗಿ ಸಾಂಗ್ ನೆನಪಾಯಿತು. ಅದು ರೀಲ್ ಮಾಡಬೇಕಾದ್ರೆ. ಅದು ಯಾರೂ ಹಾಕಿಲ್ಲ ಅನ್ಕೊತೀನಿ ಎಲಿಫೆಂಟ್. ನಾನು ಒಂದಷ್ಟು ನೋಡಿದೆ, ರೀಲ್ಸ್ ಚೆಕ್ ಮಾಡಿದೆ. ಎಲಿಫೆಂಟ್ಸ್ ಯಾರು ಹಾಕಿದ್ದಾರೆ, ಯಾವ ಥರ ಸಾಂಗ್ಸ್ ಹಾಕಿದ್ದಾರೆ ಅಂತ. ನನಗೆ ಈ ಸಾಂಗ್ ಅದು ಸಿಕ್ಕಿಲ್ಲ. ಬಟ್ ಪಟ್ ಅಂತ ಹೊಳಿತು. ಆ ಸಾಂಗ್ ಡೌನ್ಲೋಡ್ ಮಾಡಿ ಏನೋ ಮಾಡಿ ಬಸ್ಸಲ್ಲೇ ನಾನು 5-10 ಮಿನಿಟ್ಸ್ ಅನ್ಸುತ್ತೆ ಅಷ್ಟೇ. ಎಡಿಟ್ ಬೇಗ ಮಾಡ್ಕೊಂಡು ಬಂದುಬಿಟ್ಟೆ. ಅಪ್ಲೋಡು ಆಗೋಯ್ತು. ಅದೊಂದು ಖುಷಿ ನನಗೆ. ಎಲಿಫೆಂಟ್ ಇನ್ನೊಂದ್ಸಲ ಹೋಗ್ತೀನಿ ಗೈಸ್. ನನಗೆ ತುಂಬ ಇಷ್ಟ ಆಯಿತು. ದುಬಾರೆ ಹೋಗ್ತೀನಿ ಇನ್ನೊಂದ್ಸಲ. ಎಲಿಫೆಂಟ್ಸ್ ನನಗೆ ಎಲ್ಲಿದ್ರು ಇಷ್ಟನೇ. ಒಂದ್ಸಲ ಇಲ್ಲಿ ಬಂದಿದ್ದಾಗ ಅವ್ರು ಹೇಳಿದರು ದುಬಾರಿನಲ್ಲಿ ಸಿಗುತ್ತೆ ಹೋಗಿ ಅಂತ. ಅವಾಗ ಅಂದ್ಕೊಂಡಿದ್ದೆ. ನನಗೆ ಗೊತ್ತಿರಲಿಲ್ಲ ಪ್ಲೇಸ್, ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಆರಾಮಾಗಿ ಹೋಗಿ ಬರ್ಬೋದು. ಮೈಸೂರಿಂದ ಒಂದು ಸ್ವಲ್ಪ ಕೂರ್ಗ್ ಅಲ್ಲೇ ಗೈಸಿರೋದು. ಸೊ ಹೋಗೋಣ ಇನ್ನೊಂದ್ಸಲ. ಓಕೆನಾ? ಅದೇ ಥರ ಇನ್ನೊಂದು ಬೇರೆ ಯಾವುದೋ ಪ್ಲೇಸ್ ಇದೆ, ಇಲ್ಲಿ ಡಾರ್ಲೂರ್ ಹತ್ರ ಇದೆ ಅನ್ಸುತ್ತೆ. ಅವಳು ಹೇಳಿದ್ಲು ಒಂದ್ಸಲ. ಸೊ ಅಲ್ಲೂ ಒಂದ್ಸಲ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ. ಭೀಮಾ ಮತ್ತು ಇವಾಗ ದಸರಾಗೆ ಯಾರ್ಯಾರು ಅಂಬಾರಿ ಹೊರ್ತಾರೆ ಆನೆಗಳು, ಅವರೆಲ್ಲ ಇರೋದು ದುಬಾರಿನಲ್ಲೇ. ಅಲ್ಲೂ ಫಾರೆಸ್ಟ್ ಇದೆ ಅಂತ. ಸೊ ಅಲ್ಲಿ ಬಿಟ್ಟಿರ್ತಾರೆ. ಮೈಸೂರು ದಸರಾ ಟೈಮ್ನಲ್ಲಿ ಮತ್ತೆ ಅವ್ರನ್ನ ಕರ್ಕೊಂಡು ಹೋಗಿ ಟ್ರೈನ್ ಮಾಡೋದು ಅಂತ ಆ ಥರ ಇರೋದು. ಆನೆಗಳನ್ನ ಕರ್ಕೊಂಡು ಹೋಗಿ ಟ್ರೈನ್ ಮಾಡ್ತಾರೆ. ಭೀಮಾ ಅಲ್ಲೇ ಇರೋದು ಅಂತೆಲ್ಲ ಹೇಳ್ತಾಯಿದ್ರು. ನಾನು ಎಲಿಫೆಂಟ್ ನೋಡಿ ಅದ್ರ ಖುಷಿಯಲ್ಲೇ ಇದ್ದೆ ನಾನು. ಫಸ್ಟ್ ಟೈಮ್ ಅಷ್ಟು ಹತ್ರದಿಂದ ಹಿಂಗೆ ಟಚ್ ಮಾಡಿ ಅದನ್ನು ನಾನು ನೋಡಿರೋದು ಅದೇ ಫಸ್ಟ್ ಟೈಮ್. ನಂಗೆ ಫುಲ್ ಖುಷಿ ಆಯ್ತು ಆ್ಯಕ್ಚುಲಿ. ನಿಮ್ಗೆ ಗೊತ್ತು ನಂಗೆ ಎಲಿಫೆಂಟ್ಸ್ ಅಂದರೆ ಎಷ್ಟು ಇಷ್ಟ ಅಂತ. ಇವಾಗ ಮಾತಾಡ್ತಾ ಕೂತ್ರೆ ಅದ್ರದ್ದೇ ಮಾತಾಡ್ತಿರ್ತೇನೆ ನಾನು. ಇನ್ನೇನೋ ಇದೆ ನನ್ನ ಹತ್ರ ಎಲಿಫೆಂಟ್ಸ್ ಇಲ್ಲ. ಲಾಸ್ಟ್ ಇಯರ್ ನಾನು ಎಲಿಫೆಂಟ್ ದೊಡ್ಡದು ನಾನು ತೊಗೊಂಡೆ, ಬೊಂಬೆ ತೊಗೊಂಡಿದ್ದೆ. ಸೊ ಈ ವರ್ಷ ಅಲ್ಲೇ ಹೋಗ್ಬಿಟ್ಟು ನೋಡಿದೆ. ನೆಕ್ಸ್ಟ್ ಇಯರ್ ಎಲಿಫೆಂಟ್ ನೋಡ್ತೀನಿ. ಇನ್ನೊಂದು ಪ್ರತಿ ವರ್ಷ ಎಲಿಫೆಂಟ್ ನೋಡ್ತೀನಿ ನನ್ನ ಬರ್ತ್ಡೇಗೆ. ಎಲ್ಲರೂ ಸಿಕ್ಕಿದ್ರು ಓಕೆ. ಮೈಸೂರು ದಸರಾ ಹೋಗೋಣ ಗೈಸ್ ಈ ಸಲ. ಗೈಸ್ ರೂಪಕ್ಕ ಬಂದಿದ್ದಾರೆ ಇವತ್ತು. ಇಲ್ಲ ಅವ್ರಿಗೆ ಒಂದು ಮೇಕಪ್ ಇದೆ ಅಂತೆ, ಇಲ್ಲೇ ನಿಯರ್ ಬೈ ರಾಮನಗರ.
ಬರ್ತಾರೆ ಅವ್ರು ಇವಾಗ. ಅವ್ರು ಬಂದಮೇಲೆ ಒಂದು ಸ್ವಲ್ಪ ಮಾತಾಡಿಕೊಂಡು ಊಟ ಗೀಟ ಮಾಡಿಕೊಂಡು ವಿಡಿಯೋ ಎಡಿಟ್ ಮಾಡೋದಿದೆ, ಎಡಿಟ್ ಮಾಡಬೇಕು ಇವತ್ತು. ಬ್ಯುಸಿ ನಾನು ಒಂಚೂರು ಕೆಲಸ ಗೈಸ್ ಇವಾಗ, ಒಂಚೂರಲ್ಲ ಸ್ವಲ್ಪ ಜಾಸ್ತಿನೇ ಕೆಲಸ, ಆಫೀಸಲ್ಲೂ ಕೆಲಸ, ಮನೆಗೆ ಬಂದಮೇಲೂ ಕೆಲಸ ಒಂದು 2 ವೀಕ್ಸ್ ಆಮೇಲೆ ಐ ವಿಲ್ ಬಿ ಫ್ರೀ. ಅವಾಗಿನೂ ಒಂದಷ್ಟು ನಾನು ಇನ್ನೂ ಪ್ಲ್ಯಾನ್ ಮಾಡ್ತಿದ್ದೀನಿ ಯಾವ ಥರ ವೀಡಿಯೋಸ್ ಮಾಡಬೇಕಂತ. ಸೊ ಅದೆಲ್ಲ ಲಿಸ್ಟ್ ಮಾಡಿ ಕಾಂಟೆಂಟ್ ಎಲ್ಲ ರೆಡಿ ಮಾಡಿ. ಈಗ 100th ವಿಡಿಯೋ ಯಾವ ಥರ ಬೇಕು ಅಂತ ದಯವಿಟ್ಟು ನನಗೆ ಒಂದು ಸ್ವಲ್ಪ ಐಡಿಯಾಸ್ ಕೊಡಿ, ನಂಗೆ ಗೊತ್ತಾಗ್ತಲ್ಲ ಯಾವ ಥರ ಮಾಡಲಿ ಅಂತ. ಇವಾಗ ಗೃಹ ಪ್ರವೇಶ ಇದೆ, ಅದು ಒಂದು ನಾನು ಹಾಕೊಬೋದು. ಅದು 100th ವಿಡಿಯೋಗೆ ಬರ್ತೇನೋ ಗೊತ್ತಿಲ್ಲ, 14th 15th ಇರೋದು. ನೋಡೋಣ ಯಾವಾಗ 14th 15th ಬರುತ್ತಾ, ಇಲ್ಲ ಇನ್ನೂ ಬೇಗನೆ ಬಂದುಬಿಡುತ್ತೆ 100th ವಿಡಿಯೋ ನಂದು. ಇದು ಎಷ್ಟನೇ ವಿಡಿಯೋ ಅಂತ ಗೊತ್ತಿಲ್ಲ, 80 ಕ್ರಾಸ್ ಆಗಿರುತ್ತಾ, ಮೇ ಬಿ ಕ್ರಾಸ್ ಆಗಿರುತ್ತಾ, 90 ಅರೌಂಡ್ ಆ ಥರ ಇರುತ್ತೆ ಗೈಸ್. ನೋಡ್ತೀನಿ ಇವಾಗ, ನೋಡ್ಬಿಟ್ಟು ಚೆಕ್ ಮಾಡಿಬಿಟ್ಟು. ಸೊ 100th ವಿಡಿಯೋ ಯಾವ ಥರ ಮಾಡ್ಬೋದು ಅಂತ ನಾನು ಅದು ಒಂದಷ್ಟು ಇದು ಮಾಡಬೇಕು. ನಾನು ಮುಂಚೆನೇ ಪ್ಲ್ಯಾನ್ ಮಾಡಿದ್ದಿದ್ರೆ, ಆದರೆ ಮುಂಚೆನೇ ನಂಗೆ ಒಂದು ಸ್ವಲ್ಪ ಕ್ಲೂ ಇದ್ದಿದ್ರೆ ನಾನು ಏನೋ ಒಂದು ಕಾನ್ಸೆಪ್ಟ್ ವಿಡಿಯೋ ಥರ ಏನೋ ಮಾಡ್ಬೋದಿತ್ತು. ಬಟ್ ಇವಾಗ ಅದಕ್ಕೆ ಟೈಮು ಇಲ್ಲ ನಂಗೆ, ಎಡಿಟಿಂಗ್ ಮಾಡೋದಿರಲಿ, ವಾಯ್ಸ್ ಓವರ್ ಕೊಡೋದಿರಲಿ, ಅದೆಲ್ಲ ಇರುತ್ತೆ ಸ್ವಲ್ಪ ಕಾನ್ಸೆಪ್ಟ್ ವಿಡಿಯೋಸ್ ಮಾಡಿದ್ರೆ. ಸೊ ಅದಕ್ಕೆ ಒಂದು ಸ್ವಲ್ಪ ಗೇಮ್ ಚಾಲೆಂಜ್ ನನಗೆ ನನ್ನ ಯೂಟ್ಯೂಬಲ್ಲಿ ಗೇಮ್ ಚಾಲೆಂಜ್ ಅದು ಒಂದು ಸ್ವಲ್ಪ ಕ್ಲಿಕ್ ಆಗ್ತಾಯಿದೆ ಬೇಗ. ಸೊ ಹಾಗಾಗಿ ಗೇಮ್ ಚಾಲೆಂಜ್ ಆ ಥರನ ಮಾಡೋಣ ಅಂತ ನಾವೆಲ್ಲರೂ ಇರ್ತೀವಲ್ಲ ಫ್ಯಾಮಿಲಿ. ಸೊ ಅದು ಒಂದಂತ ಒಂದಿದೆ ತಲೆಯಲ್ಲಿ. ನೋಡೋಣ, ನೀವು ಒಂದಷ್ಟು ಐಡಿಯಾಸ್ ಕೊಡಿ ಗೈಸ್ ಯಾವ ಥರ ಬೇಕು ಅಂತ. ಇನ್ಸ್ಟಾಗ್ರಾಮ್ನಲ್ಲಿ ನಾನು ಹಾಕ್ತೀನಿ ಪೋಸ್ಟ್, ರೀಲ್ ಅಥವಾ ಏನಾದರೂ ಒಂದು ಹಾಕ್ತೀನಿ. ಸೊ ಅಲ್ವ ಏನು ಒಂದಷ್ಟು ಏನು ಬರುತ್ತೆ ನೋಡೋಣ ಅಲ್ವಾ ಗೈಸ್. ಓಕೆ, ಈ ವಿಡಿಯೋಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ನಿಮ್ಮ ದಿನ ಎಲ್ಲ ಚೆನ್ನಾಗಿತ್ತು. ಎಲ್ಲರದು ಅಫ್ಕೋರ್ಸ್ ಟಯರ್ಡ್ ಡೇ ಇರುತ್ತೆ, ಬೆಳಗ್ಗೆಯಿಂದ ಸುಸ್ತಾಗಿ ಬಂದಿರ್ತೀರ. ಸೊ ಎಲ್ಲರೂ ಮ್ಯಾಚ್ ಇರುತ್ತೆ ಗೈಸ್, ಇವಾಗ ಆರಾಮಾಗಿ ಮ್ಯಾಚ್ ನೋಡಿಕೊಂಡು ನನ್ನ ವ್ಲಾಗ್ ನೋಡಿ. ಓಕೆ, ನನ್ನ ವ್ಲಾಗ್ ನೋಡಿ. ಥ್ಯಾಂಕ್ ಯು. ಎಲ್ಲರೂ ವ್ಲಾಗ್ ನೋಡಿಕೊಂಡು ಊಟ ಗೀಟ ಮಾಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಕಣ್ಣು ತುಂಬ ಇದೆ ಮಾಡಿ ಗೈಸ್. ನಾಳೆ ಸಿಗ್ತೀನಿ ವಿತ್ ಆಲ್ ದ ಅಪ್ಡೇಟ್ಸ್. ನಂಗೆ ಗೊತ್ತಿಲ್ಲ ನಿಮ್ಗೆ ಯಾವ್ದು ಅಂದರೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಾಯಿದ್ದೇನು ಅಂತ, ಬಿಕಾಸ್ ಇವಾಗ ಒಂದು ಸ್ವಲ್ಪ ಕಾಂಟೆಂಟ್ ಇಲ್ಲ ಗೈಸ್. ಏನಕ್ಕೆ ಅಂತ ಹೇಳೋದು ನಿಮಗೆ ಗೊತ್ತು ನನ್ನ ಸ್ಕೆಡ್ಯೂಲ್ ಹೇಗಿದೆ ಅಂತ. ಸೊ ಒಂದು ಚೂರು ಈ ಕೆಲಸಗಳೆಲ್ಲ ಮುಗಿಯೋವರೆಗೂ ಅಷ್ಟೇ, ಆಮೇಲೆ ವಿ ವಿಲ್ ಟಾಕ್ ಫ್ರೀಲಿ. ನನಗೆ ಆ್ಯಕ್ಚುಲಿ ಇವಾಗ ಫ್ರೀಯಾಗಿ ಮಾತಾಡೋಕ್ಕೂ ಆಗ್ತಾಯಿಲ್ಲ ನನಗೆ, ಬಿಕಾಸ್ ನನಗೆ ಅಷ್ಟು ಸ್ವಲ್ಪ ಕೆಲಸಗಳಿದೆ, ಅಷ್ಟು ಸ್ಟ್ರೆಸ್ ಇದೆ ನನಗೆ ಇವಾಗ. ಒಂಚೂರು ಅದೇ 2 ವೀಕ್ಸ್ ಅಷ್ಟೇ ಹೇಳಿದೆ ಅಲ್ವಾ. ಸೊ ಅರ್ಥ ಮಾಡ್ಕೊತೀನಿ ಅಂತ ಗೊತ್ತು. ಸೊ ಥ್ಯಾಂಕ್ ಯು. ನಿಮಗೆ ಬೋರ್ ಆದರೆ ಐ ಆಮ್ ಸೋ ಸಾರಿ, ಬಟ್ ಡೆಫಿನೆಟ್ಲಿ ಇನ್ 1 ವೀಕ್ 2 ವೀಕ್ಸ್ ಅಷ್ಟೇ, ಆಮೇಲೆ ಕಾನ್ಸೆಪ್ಟ್ ವಿಡಿಯೋಸ್ ಅಥವಾ ಏನು ಕಾಂಟೆಂಟ್ ಅದೆಲ್ಲ ಇರುತ್ತೆ. ಇವಾಗ ಒಂಚೂರು ಓಕೆನಾ ಗೈಸ್. ಥ್ಯಾಂಕ್ ಯು ಅರ್ಥ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಗೈಸ್ ಹೊಟ್ಟೆ ತುಂಬ ಊಟ ಮಾಡಿ ಕಣ್ಣು ತುಂಬ ನಿದ್ದೆ ಮಾಡಿ. ಓಕೆ, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬೈ ಗೈಸ್, ಸ್ಟೇ ವಿತ್ ಮೀ. ಮತ್ತೆ ಕೆಳಗೋಯ್ತು. ಬೈ ಗೈಸ್.